ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಯಾಗಿರತಕ್ಕಂಥ ಹೋಟೆಲ್ ಆಗಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂಥ ಸೆಟ್ ದೋಸೆನ ತುಂಬ ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ದೋಸೆನ ಮಾಡ್ಕೊಂಡ್ರಿ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಬನ್ನಿ, ಈ ದೋಸೆನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಸೆಟ್ ದೋಸೆನ ರೆಡಿ ಮಾಡ್ಕೊಳ್ಳಿಕ್ಕೆ ಅಕ್ಕಿನ ನಾವು ಚೆನ್ನಾಗಿ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ದೋಸೆ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ರಾ ರೈಸ್ನ ತೊಗೊಂಡಿದ್ದೀನಿ. ಈ ರೀತಿ ರಾ ರೈಸು ಮನೆಯಲ್ಲಿ ನೀವು ಬುಲೆಟ್ ರೈಸ್ ಇರ್ಬೋದು ಅಥವಾ ರೇಷನ್ ಅಕ್ಕಿ ಇದ್ರೂ ಸೇರಿಸ್ಕೋಬೋದು, ಅಥವಾ ಈ ರೀತಿ ದೋಸೆ ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬೋದು. 3 ಕಪ್ ಅಕ್ಕಿಗೆ 1 ಕಪ್ಪಿನಷ್ಟು ಉದ್ದಿನಬೇಳೆನ ಸೇರಿಸ್ಕೋಬೇಕಾಗತ್ತೆ. ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ 3 ರಿಂದ 4 ಬಾರಿ ತೊಳಿಬೇಕಾಗತ್ತೆ. ಅಕ್ಕಿನಲ್ಲಿರ್ತಕ್ಕಂಥ ಪೌಡ್ರೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು, ಆ ರೀತಿಯಲ್ಲಿ ತೊಳಿಬೇಕಾಗತ್ತೆ. ನಾವು ಮಸಾಲೆ ದೋಸೆ ಮಾಡೋದಾದರೆ 4 ಕಪ್ ಅಕ್ಕಿಗೆ 1 ಕಪ್ಪಿನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ ಸೆಟ್ ದೋಸೆನ ಮಾಡ್ತಾ ಇರೋದ್ರಿಂದ ದೋಸೆ ಚೆನ್ನಾಗಿ ಉಬ್ಬಿ ಬರಬೇಕು. ಹಾಗಾಗಿ 3 ಕಪ್ ಅಕ್ಕಿಗೆ 1 ಕಪ್ಪಿನಷ್ಟು ಉದ್ದಿನಬೇಳೆನ ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ದೋಸೆ ಚೆನ್ನಾಗಿ ನಿಮಗೆ ಉಬ್ಬಿ ಬರಬೇಕು ಅಂತಂದರೆ ಈ ರೀತಿ ಮಂಡಕ್ಕಿ, ಕಡಲೆಪುರಿ ಅಂತ ಏನು ಹೇಳ್ತೀವಿ, ಈ ಕಡಲೆಪುರಿನೂ ಸೇರಿಸ್ಕೊಂಡ್ರೆ ದೋಸೆ ಚೆನ್ನಾಗಿ ನಿಮಗೆ ಫ್ಲಫಿಯಾಗಿ ಉದುಗಿ ಬರುತ್ತೆ. ದೋಸೆ ಹಿಟ್ಟೂ ಅಷ್ಟೇ ತುಂಬ ಸಗದಾಗಿ ರೆಡಿ ಆಗುತ್ತೆ. ಈ ಕಡಲೆಪುರಿನ ಈಗಲೇ ನೆನೆಸುವಂಥ ಅವಶ್ಯಕತೆ ಇಲ್ಲ. ನೀವು ರುಬ್ಬೋದು ಒಂದು ಅರ್ಧ ಗಂಟೆ ಇದೆ ಅಂದಾಗ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 5 ರಿಂದ 6 ಗಂಟೆಗಳ ಕಾಲ ಅಕ್ಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಇವಾಗ ನಾನು ಅರ್ಧ ಗಂಟೆ ಇದೆ ರುಬ್ಬೋದು ಅಂದಾಗ ಈ ಕಡಲೆಪುರಿ ಮಂಡಕ್ಕಿನೂ ಕೂಡ ನೆನೆಸ್ಕೊಂಡಿದ್ದೀನಿ. ನೋಡ್ಬೋದು, ಅಕ್ಕಿ ಮತ್ತು ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ನೆಂದಿದೆ. ಈಗ ಈ ನೀರನ್ನು ಸಪರೇಟಾಗಿ ತೆಗೆದು ಅದಾದ ನಂತರ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ನಿಮಗೆ ಹೋಟೆಲ್ಗಳಲ್ಲಿ ತುಂಬ ಫ್ಲಫಿಯಾಗಿ ಆ ಕೆಳಗಡೆ ಭಾಗ ಏನಿದೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಮೇಲ್ಗಡೆ ಭಾಗ ಎಲ್ಲ ಫ್ಲಫಿಯಾಗಿರುತ್ತೆ ನಾವು ಸೆಟ್ ದೋಸೆನ ತಿಂದಾಗ. ಆ ರೀತಿ ಮಾಡಬೇಕು ಅಂತಂದರೆ ಒಂದು ಸೀಕ್ರೆಟ್ ಇದೆ. ಏನಂತಂದರೆ ನೋಡಿ, ಈ ರೀತಿ ಒಂದು ಮೀಡಿಯಮ್ ಕಪ್ಪಿನಷ್ಟು ಅನ್ನನ ಸೇರಿಸ್ಕೋಬೇಕಾಗತ್ತೆ. ತಂಗ್ಳನ್ನ ಏನಾದ್ರು ಇದೆ ಅಂದರೆ ಅದನ್ನೇ ಸೇರಿಸ್ಕೊಳ್ಳಿ, ಅಥವಾ ಬಿಸಿ ಅನ್ನನೇ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀರನ್ನು ಬೆರೆಸಿ ಚೆನ್ನಾಗಿ ನೈಸಾಗಿ ನಾವು ಇದನ್ನು ರುಬ್ಕೋಬೇಕು. ಈ ರೀತಿ ನೈಸಾಗಿ ರುಬ್ಕೊಂಡಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಈ ರೀತಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ದೋಸೆನ ಬೇಯಿಸಬೇಕಾದ್ರೆ ಒಂದೇ ಬದಿನಲ್ಲಿ ಬೇಯಿಸ್ಕೊಂಡ್ರೂ ಕೂಡ ದೋಸೆ ನೀಟಾಗಿ ಬೇಯುತ್ತೆ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೋಣ. ಈ ರೀತಿ ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನೈಟ್ ಪೂರ, ಅಂದರೆ ನಾನೀಗ ನೈಟ್ 8 ಗಂಟೆಗೆ ರುಬ್ಕೊಳ್ತಾ ಇದ್ದೀನಿ. ನಾನು ಬೆಳಿಗ್ಗೆ 8 ರಿಂದ 8:15 ದೋಸೆನ ರೆಡಿ ಮಾಡ್ಕೊಳ್ತೀನಿ. ಹಾಗಾಗಿ ಓವರ್ ನೈಟ್ ನಾವು ಇದನ್ನು ಫರ್ಮಿಟೇಷನ್ ಆಗಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಟೈಟಾಗಿರ್ತಕ್ಕಂಥ ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ನೈಟ್ ಪೂರ ಇದು ಫರ್ಮಿಟೇಷನ್ ಆಗಲಿಕ್ಕೆ ಬಿಡಬೇಕು. ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ. ನೋಡ್ಬೋದು, ಹಿಟ್ಟೂ ಅಷ್ಟೇ ಎಷ್ಟು ಸಖತ್ತಾಗಿ ಒದಗಿ ಬಂದಿದೆ ಅಂತ. ನಾವು ಆಲ್ರೆಡಿ ನೈಟೇನೆ ಉಪ್ಪನ್ನು ಸೇರಿಸಿರೋದ್ರಿಂದ ಉಪ್ಪನ್ನು ಸೇರಿಸೋದಕ್ಕೆ ಹೋಗಬಾರ್ದು. ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಡುಗೆ ಸೋಡನ ಸೇರಿಸ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಡುಗೆ ಸೋಡನ ಬಳಸುವಂಥವ್ರಿದ್ದರೆ ಬಳಸ್ಬೋದು, ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಒಂದು ತವಾನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ದೋಸೆನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಕಾಸ್ಟ್ ಐರನ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಕಾಸ್ಟ್ ಐರನ್ ತವ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಬಿಸಿ ಆದ ನಂತರ ಎಣ್ಣೆನ ಸವರಿ ಅದಾದ ನಂತರ ಸ್ವಲ್ಪ ನೀರನ್ನು ತಾಗಿಸಿ ಅದನ್ನು ನೀಟಾಗಿ ಒರೆಸಿ ದೋಸೆನ ಹಾಕ್ಕೊಂಡ್ರೆ ನಮಗೆ ಬಹಳ ರುಚಿಯಾಗಿರ್ತಕ್ಕಂಥ ಸೆಟ್ ದೋಸೆ ರೆಡಿ ಆಗುತ್ತೆ. ನೀವು ನಾನ್ ಸ್ಟಿಕ್ ತವ ಏನಾದ್ರು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಡೈರೆಕ್ಟಾಗಿ ನೀವು ದೋಸೆನ ಹಾಕಿ ಮೇಲ್ಗಡೆ ಬೇಕಿದ್ರೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಏನು ಬೇಕಿದ್ರೂ ನೀವು ಬಳಸ್ಬೋದು. ಈ ರೀತಿ ಅಂಚಿಗೆ ಸ್ವಲ್ಪ ನೀರನ್ನು ತಾಗಿಸಿ ನಾವು ದೋಸೆನ ಹಾಕ್ಕೊಳ್ಳೋದ್ರಿಂದ ಆ ಬಿಸಿ ಜಾಸ್ತಿ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ. ದೋಸೆನೂ ಅಷ್ಟೇ ತುಂಬ ಸಖತ್ತಾಗಿ ಫ್ರೈ ಆಗುತ್ತೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಕೂಡ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎರಡೂ ಬದಿನಲ್ಲಿ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೋದು, ಅಥವಾ ಒಂದೇ ಬದಿನಲ್ಲಿ ಬೇಯಿಸ್ಕೊಂಡ್ರೂ ಕೂಡ ದೋಸೆ ಚೆನ್ನಾಗಿ ಬೆಂದಿರುತ್ತೆ.
ನೋಡಿದ್ರಲ್ಲ, ತುಂಬ ಸುಲಭವಾಗಿ ನೀವು ಕೂಡ ಹೋಟೆಲ್ ಆಗಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂಥ ದೋಸೆನ ಮನೆಯಲ್ಲಿ ಮಾಡ್ಕೋಬೋದು. ನಾನೀಗ ಇನ್ನೊಂದು ದೋಸೆನ ಒಂದೇ ಬದಿನಲ್ಲಿ ಬೇಯಿಸಿ ಬೇಕಿದ್ರೂ ತೋರಿಸ್ತೀನಿ, ನೋಡ್ಬೋದು. ಎರಡು ಬದಿನಲ್ಲಿ ಬೇಯಿಸ್ಕೊಂಡ್ರೂ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ, ಅಥವಾ ಒಂದೇ ಬದಿನಲ್ಲಿ ಬೇಯಿಸ್ಕೊಂಡ್ರೂ ಕೂಡ ದೋಸೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ದೋಸೆ ರೆಡಿಯಾಗಿದೆ ಅಂತ. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರೆದೇನೆ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.